ಲಕ್ಕಿ ಸ್ಟಾರ್ ಅಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನಂ ಗುರೂಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಗಳಲ್ಲಿ ನಂಬರ್ಸ್ ವೈಬ್ರೇಷನ್ಸ್ ಬಗ್ಗೆ ನಿಮಗೆ ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ನೇಮ್ ಕರೆಕ್ಷನ್ ಅಥವಾ ನೇಮ್ ವೈಬ್ರೇಷನ್, ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ಗೆ ಒಂದು ನೇಮ್ ಕರೆಕ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಲ್ಲ, ವೈಬ್ರೇಷನಲ್ಲಿ ಇದೆಯಾ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ತುಂಬ ಜನ ನ್ಯೂಮರಾಲಜಿ ಕ್ಲಾಸಸ್ ಅಟೆಂಡ್ ಆಗಿರ್ತೀರ, ಬೇರೆಯವ್ರ ಹತ್ರ ಅಟೆಂಡ್ ಆಗಿರ್ತೀರ. ಅಲ್ಲಿ ಅಟೆಂಡ್ ಆಗಿದ್ರೂ ಸರಿ, ಕಲ್ತಿದ್ರೂ ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಿಮ್ಮ ಹೆಸರನ್ನ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳಕ್ಕೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಮಕ್ಕಳಿಗೆ ನೀವೇ ಹೆಸರು ಸೆಟ್ ಮಾಡೋಕ್ಕಾಗ್ತಾ ಇಲ್ವಾ? ಒಂದು ಲಕ್ಕಿ ಮೊಬೈಲ್ ನಂಬರ್ನ ಚಾಯ್ಸ್ ಮಾಡ್ಕೊಳಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ? ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೊಂದು ರೂಲ್ ಇದೆ. ಯಾಕಂದರೆ ಒಂದು ನೇಮ್ ಕರೆಕ್ಷನ್ ಮಾಡಿಸ್ಕೋಬೇಕಾದ್ರೆ ಅದು ವೈಬ್ರೇಷನಲ್ಲಿ ಪರ್ಫೆಕ್ಟಾಗಿ ಸೆಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ಕೆಲವು ರೂಲ್ಸ್ ಇರುತ್ತೆ. ಆ ರೂಲ್ಸ್ ನಿಮಗೆ ಗೊತ್ತಾದಾಗ ಮಾತ್ರ ನೀವು ನಿಮ್ಮ ಹೆಸರನ್ನ ನೀವು ಲಕ್ಕಿ ನೇಮ್ ಥರ ಮಾಡ್ಕೊಳಕ್ಕೆ ಸಾಧ್ಯ. ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ನ್ಯೂ ಬೇಬಿ ನೇಮ್ ಈ ಥರ ಇಟ್ಕೋಬೇಕಂದ್ರೆ, ಒಂದು ಹೆಸರು ಇಡಬೇಕಾದ್ರೆ ಎಷ್ಟು ಅಕ್ಷರಗಳಲ್ಲಿ ಇರಬೇಕು, ಯಾವ ನಕ್ಷತ್ರದಲ್ಲಿರಬೇಕು, ಯಾವ ನಕ್ಷತ್ರಕ್ಕೆ ಅನುಗುಣವಾಗಿ ಅದು ವರ್ಡ್ ಲೆಟರ್ಸ್ ಏನು, ಇದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ನೀವೊಂದು ಹೆಸರನ್ನ ಚಾಯ್ಸ್ ಮಾಡೋಕ್ಕೆ ಸಾಧ್ಯ. ಸೆಕೆಂಡ್ ಥಿಂಗ್, ಇನ್ನೊಂದೇನಪ್ಪ ಅಂದರೆ, ಕೆಲವರು ತುಂಬ ಜನ ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇರ್ತೀರ, ಅಂದರೆ ವ್ಯಾಪಾರ ಮಾಡ್ತಾ ಇರ್ತಾರೆ, ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ಗೆ ಒಂದು ಲಕ್ಕಿ ನೇಮ್ ಅಂತ ಇರುತ್ತೆ, ಅದನ್ನು ಬ್ರ್ಯಾಂಡ್ ನೇಮ್ ಅಂತ ಹೇಳ್ತೀವಿ. ಆ ಬ್ರ್ಯಾಂಡ್ ನೇಮ್ ನೀವಾಗೇ ಇಟ್ಕೋಬೇಕಂದ್ರೆ ನಿಮ್ಗದು ಗೊತ್ತಿರಬೇಕಲ್ಲ, ಯಾವ ಪದ್ಧತಿಯಲ್ಲಿ ಇಟ್ಕೋಬೇಕು. ನಮ್ಮ ಡೇಟ್ ಆಫ್ ಬರ್ತ್ಗೆ ಅದು ಲಕ್ಕಿ ನೇಮ್ ಥರ ಬರುತ್ತಾ, ಅದು ಸಕ್ಸಸ್ ಕೊಡುತ್ತಾ, ಬಿಸ್ನೆಸ್ ಅಪ್ ಆಗುತ್ತಾ, ಅದರಲ್ಲಿ ಹೈ ಲೆವೆಲ್ಗೆ ನಾವು ರೀಚ್ ಆಗ್ತೀವ ಅಂತೆಲ್ಲ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟ್ಗೆ ತಕ್ಕನಾಗಿ ಆ ಬ್ರ್ಯಾಂಡ್ ನೇಮ್, ಲಕ್ಕಿ ನೇಮ್ ಯಾವ ಥರ ಇಟ್ಕೋಬೇಕು, ಕಂಪ್ನಿ ನೇಮ್ ಅನ್ನೋದು ನಿಮ್ಗೆ ಗೊತ್ತಿರಬೇಕಂದ್ರೆ ಕೆಲವು ರೂಲ್ಸ್ ಇದೆ. ಆ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ಅದನ್ನು ನೀವು ಇಟ್ಕೊಳಕ್ಕೆ ಸಾಧ್ಯ. ಬರೋ ತಿಂಗಳು ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ರಿಜಿಸ್ಟರ್ ಮಾಡಿಕೊಂಡು ಜಾಯಿನ್ ಆಗ್ಬೋದು. ಈಗ ನಾನು ಇಷ್ಟೆಲ್ಲ ಮಾಹಿತಿ ಹೇಳಿದ್ನಲ್ಲ ನಿಮಗೆ, ಇದೆಲ್ಲ ರೂಲ್ಸ್ ಏನಪ್ಪ ಅಂತಂದರೆ, ಪ್ರತಿಯೊಂದು ನೇಮ್ ಕರೆಕ್ಷನ್ಗೆ ಇಷ್ಟು ರೂಲ್ಸ್ ಅಂತ ಇರುತ್ತೆ, ನ್ಯೂ ಬೇಬಿ ನೇಮ್ಗಂತ ಇಷ್ಟು ರೂಲ್ಸ್ ಇರುತ್ತೆ, ಅದೇ ಥರ ಕಂಪ್ನಿ ಬ್ರ್ಯಾಂಡ್ ನೇಮ್ಗೆ ಕೆಲವು ರೂಲ್ಸ್ ಇರುತ್ತೆ. ಆ ಪ್ರತಿಯೊಂದು ರೂಲು ಕೂಲಂಕುಷವಾಗಿ ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಖುದ್ದಾಗಿ ಲೈವಲ್ಲೇ ನಿಮಗೆ ಯಾವ ರೀತಿ ಅದನ್ನು ಸೆಟ್ ಮಾಡ್ಕೋಬೇಕು, ಅದು ರೂಲ್ಸ್ ಏನು. ಯಾಕಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ದು ನೀವೇ ಒಬ್ಬರು ಖುದ್ದಾಗಿ ನೇಮ್ ಕರೆಕ್ಷನ್ ಮಾಡೋ ಅವಕಾಶ ನಮ್ಮ ಕ್ಲಾಸಲ್ಲಿ ನಿಮಗೆ ಸಿಗುತ್ತೆ. ಈಚ್ ಕಸ್ಟಮರ್ಗೆ ಅಂದರೆ ಈಚ್ ಸ್ಟೂಡೆಂಟ್ಗೆ ನಿಮಗೆ ಲೈವಲ್ಲೇ ನೀವೇ ಖುದ್ದಾಗಿ ನೇಮ್ ಕರೆಕ್ಷನ್ ಮಾಡ್ಕೋಬೋದು. ಯಾಕಂದರೆ ತುಂಬ ಜನ ಏನು ಮಾಡಿರ್ತಾರೆ, ಅರ್ಧಂಬರ್ಧ ಕಲ್ತಿರ್ತಾರೆ, ಅದಕ್ಕೆ ನಿಮಗೆ ನೇಮ್ ಕರೆಕ್ಷನ್ ಮಾಡ್ಕೊಳಕ್ಕೆ ಬರ್ತಾ ಇರಲ್ಲ. ನಮ್ಮ ಕ್ಲಾಸಲ್ಲಿ ಜಾಯಿನ್ ಆಗೋರು ಖುದ್ದಾಗ ಅವರೇ ನೇಮ್ ಕರೆಕ್ಷನ್ ಮಾಡ್ಕೋಬೋದು. ಈಚ್ ಫ್ಯಾಮಿಲಿ ಮೆಂಬರ್ಗೆ ಅವರು ನೇಮ್ ಸೆಟ್ ಮಾಡಿಕೊಡ್ಬೋದು ಅಥವಾ ಮೊಬೈಲ್ ನಂಬರ್ ಸೆಟ್ ಮಾಡಿಕೊಡ್ಬೋದು. ಜೊತೆಗೆ ನನ್ನ ಕ್ಲಾಸಲ್ಲಿ ಕಲ್ತಿರೋರು ನೀವೊಬ್ಬ ನ್ಯೂಮರಾಲಜಿಸ್ಟ್ ಆಗ್ಬೋದು. 6th ಡೇ ಅಂದರೆ 6ನೇ ಕ್ಲಾಸಲ್ಲಿ ನಿಮ್ಮ ಮನೆಯಲ್ಲಿರೋ ಒಂದು ನೇಮ್ ಕರೆಕ್ಷನ್ ನೀವೇ ಖುದ್ದಾಗಿ ಮಾಡ್ತೀರಾ. ಯಾಕಂದರೆ ಲೈವ್ ಕ್ಲಾಸಲ್ಲಿ ಆ ಥರ ರೂಲ್ಸ್ ಎಲ್ಲ ನಿಮಗೆ ಡೇಟಾ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಚಾರ, ತುಂಬ ಜನ ಡಿವೋರ್ಸ್ ಆಗಿಬಿಟ್ಟಿರುತ್ತೆ, ಮದುವೆ ಮಾಡ್ಕೊಂಡಿರ್ತಾರೆ. ಯಾಕಪ್ಪ ಅಂತ ತುಂಬ ಜನ ಅರ್ಥ ಮಾಡ್ಕೊತಾ ಇರಲ್ಲ, ಏನಾಗಿದೆ ಯಾಕಾಗಿದೆ ಹಣೆ ಬರಂತ. ಖಂಡಿತ ಅಲ್ಲ. ಈ ನ್ಯೂಮರಾಲಜಿ ಕ್ಲಾಸ್ಗನ್ನ ಕಲ್ತ್ರೆ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು ಎಲ್ಲಿ ಮಿಸ್ ಔಟ್ ಹೊಡಿತಿದೆ, ಯಾಕೆ ಅವ್ರಿಗೆ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು. ಒಂದು ಡಿವೋರ್ಸ್ ಕ್ವಶನ್ಗೆ ಆನ್ಸರ್ ನ್ಯೂಮರಾಲಜಿ ಕೊಡುತ್ತೆ. ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಎರಡನೇದು, ಪ್ರಿಡಿಕ್ಷನ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣ ಒಬ್ಬ ಮನುಷ್ಯನ ನ್ಯೂಮರಾಲಜಿ ಕ್ಯಾಲ್ಕುಲೇಷನ್ ಮಾಡುತ್ತೆ. ಅಂದರೆ ಈ ಮನುಷ್ಯ ಇದೇ ಥರ ಇರ್ತಾನೆ, ಇಷ್ಟು ಲೆವೆಲಲ್ಲಿ ಇರ್ತಾನೆ, ಒಂದು ತೂಕ ಆಗ್ಬೋದು, ಯಾವ ಮಟ್ಟಕ್ಕೆ ಇರ್ತಾರೆ ಅಂತ. ಯಾಕಂದರೆ ನಂಬರ್ಸ್, ಆ ನಂಬರ್ಸ್ ಅಂದ್ರೇ ವೈಬ್ರೇಷನ್. ಆ ವೈಬ್ರೇಷನ್ ಗೊತ್ತಿದ್ದರೆ ಮನುಷ್ಯನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೆಕೆಂಡ್ ಥಿಂಗ್, ಪ್ರತಿಯೊಬ್ಬ ನಂಬರ್ಸ್ಗೂ
ವೈಬ್ರೇಷನಲ್ ವೀಕ್ ಇದ್ದಾಗ ಅದಕ್ಕೆ ರೆಮಿಡೀಸ್ ಇದೆ, ನ್ಯೂಮರಾಲಜಿನಲ್ಲಿ ರೆಮಿಡೀಸ್ ಇದೆ. ಅದು ಯಾವ ರೀತಿ ಅಂತಂದರೆ, ಒಂದು ಡೇಟ್ ಆಫ್ ಬರ್ತ್ಗೆ ಪರ್ಫೆಕ್ಟ್ ರೆಮಿಡೀಸ್ ಕೊಟ್ಟರೆ ಒಬ್ಬ ಮನುಷ್ಯ ಫಿಲ್ಫಿಲ್ಲಾಗಿ ಸಕ್ಸಸ್ ಆಗ್ತಾನೆ. ಒಂದು ಹೆಸರಿನಲ್ಲಿ ಒಂದು ಸಣ್ಣ ನೇಮ್ ಕರೆಕ್ಷನ್ ಆದರೆ ತುಂಬ ಜನ ಸಕ್ಸಸ್ ಆಗಿರೋರು ಇದ್ದಾರೆ. ಅದೇ ಥರ ಮಗುಗೆ ಒಂದು ಹೆಸರು ಇಡಬೇಕಾದ್ರೆ, ಸ್ಟಾರ್ಟಿಂಗಲ್ಲೇ ಮಗುಗೆ ಹೆಸರು ಇಡಬೇಕಾದ್ರೂ ಪರ್ಫೆಕ್ಟ್ ನೇಮ್ಗನ್ನು ನೀವು ಸೆಟ್ ಮಾಡಿಕೊಟ್ರೆ ಆ ಮಗುದು ಭವಿಷ್ಯ ಜೀವನದಲ್ಲಿ 100% ಸಕ್ಸಸ್ ರೇಟಲ್ಲಿರುತ್ತೆ. ಸ್ಟಾರ್ಟಿಂಗ್ ಡೇಟ್ ಆಫ್ ಬರ್ತು ಜಾತಕ ಕರೆಕ್ಟ್ ಆಗಿದ್ದು ಹೆಸರಿನಲ್ಲೇ ಕರೆಕ್ಟ್ಗನ ಮಾಡಿಲ್ಲ ಅಂದರೆ ಮಗು ಜೀವನದಲ್ಲಿ ಏಳಿಗೆ ಅನ್ನೋದು ಕುಂಠಿತ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಡೇಟ್ ಆಫ್ ಬರ್ತ್ಗೆ ಹೆಸರು ಮ್ಯಾಚ್ ಆಗ್ತಾ ಇರಲ್ಲ. ರೀಸನ್ ಏನಪ್ಪ ಅಂದರೆ ಡೇಟ್ ಆಫ್ ಬರ್ತ್ ಅಂದರೆ ನಂಬರ್ಸ್ ಅಂತ ತಿಳ್ಕೊಬೇಡಿ. ನಂಬರ್ಸ್ ಇಸ್ ಎ ವೈಬ್ರೇಷನ್. ಈಚ್ ನಂಬರ್ಗೆ ವೈಬ್ರೇಷನ್ ಇದೆ. ಒಂದೊಂದು ನಂಬರು ಮನುಷ್ಯನ ಮೇಲೆ ಇಂಪ್ಯಾಕ್ಟ್ ಕೊಡುತ್ತೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ವಿಡಿಯೋಗಳಲ್ಲಿ, ನಂಬರ್ಸ್ಗೆ ತುಂಬ ವೈಬ್ರೇಷನ್ ಇದೆ. ಯಾಕಂದರೆ ಅದು ಜೋಡಿಗಳ ಪದ್ಧತಿಯಲ್ಲಾಗಲಿ ಇಲ್ಲ ಡೇಟ್ ಆಫ್ ಬರ್ತ್ನಲ್ಲಿ ಬರ್ತ್ ನಂಬರ್ ಆಗಲಿ ಡಿಸ್ನಿ ನಂಬರ್ ಆಗಲಿ ಪ್ರತಿಯೊಂದು ನಂಬರ್ಗೂ ವೈಬ್ರೇಷನ್ ಅನ್ನೋದಿದೆ. ಆ ವೈಬ್ರೇಷನ್ಗೆ ಪರ್ಫೆಕ್ಟಾಗಿ ನಿಮ್ಮ ಹೆಸರನ್ನ ನೀವು ಸೆಟ್ ಮಾಡಿಕೊಂಡ್ರೆ 100% ಸಕ್ಸಸ್ ಅನ್ನೋದು ಸಿಗುತ್ತೆ. ಮತ್ತು ಈ ಕ್ಲಾಸಲ್ಲಿ ನಮ್ಮ ಕ್ಲಾಸಲ್ಲಿ ಯಾರ್ಯಾರು ನೀವು ಜಾಯಿನ್ ಆಗ್ತಿರೋ ಅವ್ರಿಗೆ ಪ್ರತಿಯೊಂದನ್ನು ಬಿಡಿಸಿ ಹೇಳ್ತೀವಿ. ರೀಸನ್ ಏನಪ್ಪ ಅಂತಂದರೆ ನಿಮಗೆ ಕ್ಲಾಸಲ್ಲಿ ಲೈವ್ ಕ್ಲಾಸಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ. ತುಂಬ ನೀವು ಕ್ಲಾಸ್ ಅಟೆಂಡ್ ಮಾಡಿರ್ತೀರ, ನಿಮಗೆ ಮಾತಾಡೋಕ್ಕೆ ಅವಕಾಶ ಸಿಗಿರಲ್ಲ, ನಿಮ್ಮ ಡೌಟ್ಸ್ ಕ್ಲಿಯರೆನ್ಸ್ ಸಿಕ್ಕಿರಲ್ಲ. ನಮ್ಮ ಕ್ಲಾಸಲ್ಲಿ ಆ ಥರ ಇರೋದಿಲ್ಲ. ನಿಮ್ಮ ಏನೇ ಡೌಟ್ ಇದ್ದರೆ 20 ಮಿನಿಟ್ಸ್ ಈಚ್ ಕ್ಲಾಸಲ್ಲಿ ಡೌಟ್ಸ್ ಕ್ಲಾರಿಫಿಕೇಷನ್ಸ್ಗೆ ಕೊಡ್ತೀವಿ. ಒಂದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅದು ಕ್ಲಾರಿಫೈ ಮಾಡಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತೀವಿ. ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಇದರಲ್ಲಿ ಯಾವುದೇ ಒಂದು ಕ್ಲಾಸ್ ನಾವು ನೆಕ್ಸ್ಟ್ ಡೇ ಮಾಡ್ತೀವಿ ಅಂದರೆ ಬಿಫೋರ್ ನಮ್ಮ ಕಡೆಯಿಂದ ಒಂದು PDF ಕಂಟೆಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಯಾಕಂದರೆ ನೀವು ಮುಂಚಿನ ದಿವಸನೇ ಅದನ್ನು ಓದ್ಕೊಂಡು ಬಂದರೆ ಆ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಸೆಕೆಂಡ್ ಥಿಂಗ್, ಇನ್ನು ತುಂಬ ಜನ ಬೇರೆ ಕಡೆ ಕಲ್ತಿರ್ತೀರ, ಇದುವರೆಗೂ ನೇಮ್ ಕರೆಕ್ಷನ್ ಮಾಡೋಕ್ಕೆ ಭಯ ಬೀಳ್ತಾ ಇರ್ತಾರೆ. ರೀಸನ್ ಏನು ಗೊತ್ತಾ, ಆ ಪದ್ಧತಿಗಳು ಅವರು ಹೇಳ್ಕೊಟ್ಟಿರಲ್ಲ, ಅರ್ಧಂಬರ್ಧ ಹೇಳಿರ್ತೀರ. ನಿಮಗೆ ಕ್ಲಾಸಲ್ಲಿ ಯಾವುದೇ ಕ್ವಶನ್ ಬರಲಿ, ಯಾಕಂದರೆ ಇದು ನಾನು ಕಲಿಸ್ಕೊಡ್ತಾ ಇರೋದು ಇವಾಗ ಮಾಸ್ಟರ್ ಕ್ಲಾಸ್. ಈ ಮಾಸ್ಟರ್ ಕ್ಲಾಸ್ನಲ್ಲಿ ನೀವು ಕಲ್ತ್ಕೊಂಡ್ರೆ ನೀವು 100% ಒಬ್ಬ ನ್ಯೂಮರಾಲಜಿಸ್ಟ್ ಆಗ್ತೀರಾ. ನಮ್ಮ ಕಡೆಯಿಂದ ಇನ್ನೂ ಒಂದು ಬೆನಿಫಿಟ್ ಏನಂತಂದರೆ ಅಡ್ವಾನ್ಸ್ಡ್ ಮೊಬೈಲ್ ನ್ಯೂಮರಾಲಜಿ ಬುಕ್ ಅನ್ನೋದು ಸಿಗುತ್ತೆ. ಮ್ಯಾಜಿಕ್ ಮೊಬೈಲ್ ನ್ಯೂಮರಾಲಜಿ ಬುಕ್ ಅಂತ ಖುದ್ದಾಗಿ ನಾನೇ ಬರೆದಿದ್ದೀನಿ. ಆ 2 ಬುಕ್ಸ್ ನಿಮಗೆ ಸಿಗುತ್ತೆ. ಈ ಕ್ಲಾಸ್ ಯಾರ್ಯಾರು ಜಾಯಿನ್ ಆಗ್ತಿರೋ ಅವ್ರಿಗೆ ಈ ಬುಕ್ಸು ಸಿಗುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಕ್ಲಾಸ್ನಲ್ಲಿ ಯಾರ್ಯಾರು ಕಲ್ತಿರ್ತೀರ, ಈ ಕ್ಲಾಸ್ ಕೋರ್ಸ್ ಕಂಪ್ಲೀಟ್ ಆಗುತ್ತೋ ಅವ್ರಿಗೆ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ನಾವು ಸರ್ಟಿಫಿಕೇಟ್ ಯಾವ ಥರ ಕೊಡ್ತೀವಿ ಅಂತಂದರೆ ನಿಮಗೆ ಬರೀ ಕ್ಲಾಸ್ ಹೇಳ್ಕೊಟ್ಬಿಟ್ಟು ಸರ್ಟಿಫಿಕೇಟ್ ಕೊಡಲ್ಲ. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕ್ಲಾಸ್ ಬಗ್ಗೆ ಮತ್ತು ಕಂಟೆಂಟ್ದು ಎಕ್ಸಾಂಪಲ್ ಕ್ವಶನ್ಸ್ ಇಟ್ಟಿರ್ತೀವಿ. ಯಾಕಂದರೆ ನೀವು ಅದಕ್ಕೆ ಆನ್ಸರ್ ಕೊಡಬೇಕಾಗುತ್ತೆ. ಸುಮ್ಮನೆ ಕಲ್ತ್ಕೊಂಡು ಎಲ್ಲ ತುಂಬ ಕಡೆ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಹೇಳ್ಕೊಂಡು ಹೋಗ್ಬಿಡ್ತಾರೆ. ಬೇಕಾದರೆ ಲೈವಲ್ಲಿ ನಿಮ್ಗೆ ಯಾವುದೋ ಒಂದು ಆನ್ಲೈನಲ್ಲಿ ಒಂದು PDF ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಪರ್ಫೆಕ್ಟ್ ಅಲ್ಲ. ಅದು ಕ್ಲಾಸ್ ಕಲಿಯೋದಂದರೆ ಸರ್ಟಿಫಿಕೇಟ್ ಅಲ್ಲ ಮುಖ್ಯ, ಜ್ಞಾನ ಮುಖ್ಯ. ನೀವು ನೇಮ್ ಕರೆಕ್ಷನ್ ಮಾಡಬೇಕು. ನೀವು ನೇಮ್ ಕರೆಕ್ಷನ್ ಮಾಡಿಲ್ಲ ಅಂದರೆ ಆ ಕ್ಲಾಸ್ ಕಲ್ತಿದ್ರೂ ವೇಸ್ಟೇ. ಅದು ಒಂದು ಬೇಬಿ ನೇಮ್ ಇಡಬೇಕಂದ್ರೆ ರೂಲ್ಸ್ ಗೊತ್ತಿರಬೇಕಲ್ವಾ. ಒಂದು ಕ್ಲಾಸ್ ಕಲ್ತ್ರೆ ಸರ್ಟಿಫಿಕೇಟ್ ಕೊಡೋದಲ್ಲ, ಇನ್ನೊಬ್ಬರಿಗೆ ನೇಮ್ ಕೊಡೋ ಕೆಪಾಸಿಟಿ ನಿಮಗೆ ಬರಬೇಕು. ನಿಮ್ಮ ಹೆಸರನ್ನ ನೀವೇ ಕರೆಕ್ಷನ್ ಮಾಡ್ಕೊಳೋ ಥರ ಇರಬೇಕು. ನಿನ್ನ ಫ್ಯಾಮ್ಲಿಗೆ ನೀವು ಹೆಸರು ಚಾಲೆಂಜ್ ಮಾಡಿ ನೇಮ್ ಕರೆಕ್ಷನ್ ಮಾಡಿ ಸಕ್ಸಸ್ ಕೊಡೋ ಥರ ಆಗಬೇಕು. ಆ ಥರ ನಮ್ಮ ಕ್ಲಾಸಲ್ಲಿ ನೀವು ಜಾಯಿನ್ ಆದರೆ ಪರ್ಫೆಕ್ಟಾಗಿ ನೀವು ಮಾಡ್ತೀರಾ. ಈಚ್ 5 ಮೆಂಬರ್ಸ್ಗೆ ನಿಮಗೆ ಕ್ಲಾಸಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೇಮ್ಸ್ ತಗೊಂಬಂದ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬೋದು. ನಿಮ್ಗೆ ಆ ಅವಕಾಶ ನಮ್ಮ ಕ್ಲಾಸಲ್ಲಿರುತ್ತೆ. ಕಾರಣ ಏನಂದರೆ ಒಂದು ಮನೆಯಲ್ಲಿ 3-4 ಜನ ಇರ್ತೀರ, 4-5 ಜನದ್ದು ನೇಮ್ ಕರೆಕ್ಷನ್ಸು ನೀವು ಕ್ಲಾಸಲ್ಲೇ ಮಾಡ್ಕೋಬೋದು. ಅದು ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ ನಾವು. ನಾನು ಮಾಡೋಕ್ಕಿಂತ ನಿಮ್ಮ ಕೈಯಲ್ಲೇ ಮಾಡಿಸ್ತೀನಿ. ಕಾರಣ ಏನಪ್ಪ ಅಂದರೆ ನಿಮ್ಗೆ ಆ ಸೀಕ್ರೆಟ್ಸ್, ಆ ರೂಲ್ ಏನೇನಿದೆ ಎಂಟೈರ್ ಡೇಟಾ ನಿಮಗೆ ಸಿಗುತ್ತೆ ಇದರಲ್ಲಿ. ಆವಾಗ ಈ ಥರ ಡೇಟಾ ನಿಮಗೆ ಸಿಕ್ಕಿದ್ರೆ 100% ನೀವು ನ್ಯೂಮರಾಲಜಿಸ್ಟ್ ಆಗ್ತೀರಾ. ಸೆಪ್ಟೆಂಬರ್ ತಿಂಗಳಲ್ಲಿ 5ನೇ ತಾರೀಕು ಕ್ಲಾಸಸ್ ಇದೆ. ಇಂಟ್ರೆಸ್ಟ್ ಇರೋರು ಈ ಮೇಲೆ ಕಾಣಿಸ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.